ಬಿಜೆಪಿ ಸಂಸದೀಯ ಮಂಡಳಿ ಪುನರ್ರಚನೆ ಇದೀಗ ಬರ್ತಾ ಇರೋ ಬಿಗ್ ಅಪ್ಡೇಟ್ ಇದು. ಬಿಜೆಪಿ ಸಂಸದೀಯ ಮಂಡಳಿಯ ಪುನರ್ರಚನೆ. ಬಿಜೆಪಿ ಸಂಸದೀಯ ಸಭೆಯಲ್ಲಿ ಯಡಿಯೂರಪ್ಪಗೆ ಸ್ಥಾನ. ಬಿಜೆಪಿ ಸಂಸದೀಯ ಮಂಡಳಿಯ ಪುನರ್ರಚನೆ. ಸಂಸದೀಯ ಸಭೆಯಲ್ಲಿ ಯಡಿಯೂರಪ್ಪಗೆ ಸ್ಥಾನ. ಮುಂದಿನ ವಿಧಾನಸಭಾ ಚುನಾವಣೆಗೆ ತಯಾರಿ ಶುರುವಾಯ್ತಾ? ಬಿಜೆಪಿ ಸಂಸದೀಯ ಮಂಡಳಿ ಪುನರ್ರಚನೆ. 11 ಸದಸ್ಯರಲ್ಲಿ ಬಿಎಸ್ ಯಡಿಯೂರಪ್ಪಗೆ ಸ್ಥಾನ. ಬಿಜೆಪಿ ನೂತನ ಸಂಸದೀಯ ಸಮಿತಿ ಘೋಷಣೆ. ಬಿಜೆಪಿ ಸಂಸದೀಯ ಸಭೆಯಲ್ಲಿ ಯಡಿಯೂರಪ್ಪಗೆ ಸ್ಥಾನ ನೀಡಲಾಗಿದೆ. 11 ಮಂದಿ ಸದಸ್ಯರ ಪಟ್ಟಿಯಲ್ಲಿ ಬಿಎಸ್ವೈಗೆ ಸ್ಥಾನ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಜಿ ಸಿಎಂ ಬಿಎಸ್ವೈ 11 ಜನ ಸದಸ್ಯರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಬಿಜೆಪಿ ಸಂಸದೀಯ ಮಂಡಳಿ ಪುನರ್ರಚನೆಯಲ್ಲಿ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿಗೆ ಮೊದಲ ಬಾರಿಗೆ ಸಂಸದೀಯ ಮಂಡಳಿಯಲ್ಲಿ ಸದಸ್ಯ ಸ್ಥಾನ ಸಿಕ್ಕಿದೆ. 11 ಜನ ಸದಸ್ಯರಲ್ಲಿ ಬಿಎಸ್ ಯಡಿಯೂರಪ್ಪಗೆ ಸ್ಥಾನ ಸಿಕ್ಕಿದ್ದು ಬಿಎಸ್ವೈಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಹೈಕಮಾಂಡ್. ಚುನಾವಣಾ ಸಮಿತಿಯಲ್ಲೂ ಬಿಎಸ್ವೈಗೆ ಸ್ಥಾನ. ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿಯಿಂದ ರಣತಂತ್ರ. ಬಿಜೆಪಿ ಸಂಸದೀಯ ಮಂಡಳಿಯ ಪುನರ್ರಚನೆಯಾಗಿದೆ. ಅದರಲ್ಲಿ ದೊಡ್ಡ ಸ್ಥಾನ, ಅತಿ ದೊಡ್ಡ ಜವಾಬ್ದಾರಿಯನ್ನ ಬಿಎಸ್ವೈ ಅವರಿಗೆ ನೀಡಲಾಗಿದೆ. ಮಂಡಳಿಯಿಂದ ನಿತಿನ್ ಗಡ್ಕರಿ ಔಟ್. ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಸದೀಯ ಮಂಡಳಿಯಲ್ಲಿ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. ನಿತಿನ್ ಗಡ್ಕರಿ, ಶಿವರಾಜ್ ಸಿಂಗ್ ಚೌಹಾಣ್ಗೆ ಸ್ಕೋಪ್ ಕೊಡಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಿರ್ಧಾರ ಹೊರಬೀಳಬೇಕು ಅಂತ ಹೇಳಿದ್ರೆ ಸಂಸದೀಯ ಮಂಡಳಿಯ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಆ ಸಂಸದೀಯ ಮಂಡಳಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸ್ಥಾನ ನೀಡಲಾಗಿದೆ. ಮಾಜಿ ಸಿಎಂ ಒಬ್ಬರಿಗೆ ನೀಡುವ ಅತಿ ದೊಡ್ಡ ಜವಾಬ್ದಾರಿ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಬಿಎಸ್ವೈಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡಲಾಗಿದೆ. ರಾಜ್ಯದ ಪಾಲಿಗೆ ಇದೊಂದು ಮಾಸ್ಟರ್ ಸ್ಟ್ರೋಕ. ಚುನಾವಣೆಯ ಹೊಸ್ತಿಲಲ್ಲಿರುವ ರಾಜ್ಯ ಬಿಜೆಪಿಗೆ ಇದೊಂದು ಮಾಸ್ಟರ್ ಸ್ಟ್ರೋಕ. ಯಡಿಯೂರಪ್ಪಗೆ ಹೈಕಮಾಂಡ್ನಿಂದ ಅತಿ ದೊಡ್ಡ ಜವಾಬ್ದಾರಿ ನೀಡಲಾಗಿದೆ. ಸಂಸದೀಯ ಮಂಡಳಿಯಲ್ಲಿದ್ದ ನಿತಿನ್ ಗಡ್ಕರಿ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಸ್ಕೋಪ್ ಕೊಡಲಾಗಿದೆ. ಸಿದ್ದರಾಮಯ್ಯ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇನ್ನು ಮುಗೀತಲ್ಲ ಬಿಎಸ್ವೈ ಅವರು ಚುನಾವಣೆಗೆ ನಿಲ್ಲೋದಿಲ್ಲ, ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಕೂಡ ಸಿದ್ದರಾಮಯ್ಯ ಹೇಳಿರ್ತಾರೆ. ಮುಂದಿನ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್. ಬಿಜೆಪಿ ಸಂಸದೀಯ ಮಂಡಳಿ ಪುನರ್ರಚನೆಯಾಗಿದ್ದು ಮಾಜಿ ಸಿಎಂ ಯಡಿಯೂರಪ್ಪಗೆ ಮಹತ್ವದ ಜವಾಬ್ದಾರಿ ಸಿಕ್ಕಿದೆ. 11 ಮಂದಿ ಸದಸ್ಯರ ಪಟ್ಟಿಯಲ್ಲಿ ಯಾವ 11 ಮಂದಿ ಸದಸ್ಯರ ಪಟ್ಟಿಯಲ್ಲಿ ಘಟಾನುಘಟಿ ಕೇಂದ್ರದ ನಾಯಕರಿದ್ದಾರೋ ಆ ಪಟ್ಟಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅವರ ಆಡ್ ಆನ್ ಆಗಿದೆ. ಮಾಜಿ ಸಿಎಂಗೆ ಮೊದಲ ಬಾರಿ ಸಂಸದೀಯ ಮಂಡಳಿಯ ಸದಸ್ಯ ಸ್ಥಾನ. ಯಡಿಯೂರಪ್ಪಗೆ ಹೈಕಮಾಂಡ್ನಿಂದ ಅತಿ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಜೆಪಿ ನಡ್ಡಾ ನೇತೃತ್ವದ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸ್ಥಾನ.
ಎಸ್, ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಎಸ್ವೈ ಅವರ ಕುರಿತಾಗಿ ಹಲವು ರಾಜಕೀಯ ನಾಯಕರು ಹೇಳಿಕೆಗಳನ್ನ ಕೊಟ್ಟಿದ್ರು ಯುಗಾಂತ್ಯ ಅಂತ. ಆದ್ರೆ ಸಂಸದೀಯ ಮಂಡಳಿಯಲ್ಲಿ ಬಿಎಸ್ವೈ ಅವರಿಗೆ ಸ್ಥಾನ ನೀಡಲಾಗಿದೆ. ಇಸ್ ಇಟ್ ಅ ಮಾಸ್ಟರ್ ಸ್ಟ್ರೋಕ್? ಭಾವನಾ, ನಿಶ್ಚಿತವಾಗಿ ಕರ್ನಾಟಕದ ಚುನಾವಣೆ ಮತ್ತು ರಾಜಕಾರಣದ ದೃಷ್ಟಿಯಿಂದ ಯಡಿಯೂರಪ್ಪನವರಿಗೆ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಮತ್ತು ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಿ ಸ್ಥಾನವನ್ನು ಒದಗಿಸಿಕೊಟ್ಟು BJP ಹೈಕಮಾಂಡ್ ಒಂದು ಮಹತ್ವದ ಸ್ಥಾನ ಕಲ್ಪಿಸಿ ಯಡಿಯೂರಪ್ಪನವರನ್ನು ಓಲೈಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿ ಅವರನ್ನ ತಂದಾಗ ಯಡಿಯೂರಪ್ಪನವರು ಇನ್ನೇನು ನಿವೃತ್ತಿಯಾಗಿಬಿಡ್ತಾರೆ, 2023ರ ಚುನಾವಣೆಯಲ್ಲಿ ಅವ್ರದ್ದೇನೂ ರೋಲ್ ಇರಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಏಕಾಏಕಿ ಕಳೆದ 1 ತಿಂಗಳ ಬೆಳವಣಿಗೆಗಳ ನಂತರ BJP ಹೈಕಮಾಂಡ್ ಯಡಿಯೂರಪ್ಪನವರಿಗೆ BJP ಪಾರ್ಲಿಮೆಂಟ್ರಿ ಬೋರ್ಡ್ ಮತ್ತು ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ಕೊಟ್ಟು ಮುಂದಿನ ಕರ್ನಾಟಕದ ಚುನಾವಣೆಯ ದೃಷ್ಟಿಯಿಂದ ಟಿಕೆಟ್ ಹಂಚುವಾಗ ಯಡಿಯೂರಪ್ಪನವರ ಮಾತನ್ನು ಕೇಳಲಾಗುತ್ತೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಹಿಂದೆ ಎಲ್ಲ ನೋಡಿದಾಗ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು BJPಯ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ ಮತ್ತು ಕೆಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ. ಆದರೆ ಇವತ್ತು BJP ರಚಿಸಿರ್ತಕ್ಕಂಥ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದ ನಿತಿನ್ ಗಡ್ಕರಿ ಅವರಿಗೆ ಸ್ಥಾನ ಕಲ್ಪಿಸದೆ ಈಗಿನ ಪ್ರಸಕ್ತ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹೇಮಂತ್ ಬಿಸ್ವಾ ಸರ್ಮಾ, ಮನೋಹರ್ ಲಾಲ್ ಖಟ್ಟರ್, ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಯಾವ ಮುಖ್ಯಮಂತ್ರಿಗೂ ಕೂಡ ಪಾರ್ಲಿಮೆಂಟ್ರಿ ಬೋರ್ಡ್ ಮತ್ತು ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಿ ಹಿಂದೆ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದರು, ಅವರನ್ನು ಕೂಡ ಕೈ ಬಿಡಲಾಗಿದೆ. ಆದರೆ ಮಾಜಿ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪನವರು ಮತ್ತು ಸರ್ಬಾನಂದ್ ಸೋನ್ವಾಲ್ ಅಸ್ಸಾಂನಿಂದ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಭಾವನಾ, ಕರ್ನಾಟಕದ ರಾಜಕಾರಣದ ಮಟ್ಟಕ್ಕೆ ಇದನ್ನು ವಿಶ್ಲೇಷಿಸುವುದಾದರೆ ಮುಂದಿನ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ರಿ ಬೋರ್ಡ್ ಮತ್ತು ಕೇಂದ್ರೀಯ ಚುನಾವಣಾ ಸಮಿತಿಗಳು. ಅಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನ ಕಲ್ಪಿಸಿಕೊಟ್ಟು BJP ಹೈಕಮಾಂಡ್ ಸೂಚ್ಯವಾಗಿ ಕರ್ನಾಟಕದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮವಾಗಿ ಟಿಕೆಟ್ ಹಂಚಿಕೆಯ ಪ್ರಶ್ನೆ ಬಂದಾಗ ಯಡಿಯೂರಪ್ಪನವರು ಅದರಲ್ಲಿ ಇರ್ತಾರೆ, ಅವರು ಮೇಜರ್ ಆಗಿರ್ತಕ್ಕಂಥ ರೋಲನ್ನು ಪ್ಲೇ ಮಾಡ್ತಾರೆ ಅಂತಕ್ಕಂಥದ್ದನ್ನು BJPಯ ಹೈಕಮಾಂಡ್ ಎರಡೂ ಅತ್ಯುನ್ನತವಾಗಿರ್ತಕ್ಕಂಥ ಸಮಿತಿಗಳಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಅದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಕಳೆದ 1 ತಿಂಗಳಿನಲ್ಲಿ ಸರ್ಕಾರ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಅನೇಕ ಕಾರ್ಯಕರ್ತರೇ ಬೇಸರವಾಗಿ ಮಾತನಾಡ್ತಾ ಇದ್ರು. ದುರ್ಬಲವಾಗಿರ್ತಕ್ಕಂಥ ಸರ್ಕಾರ ಇದೆ, ಸಂಘಟನೆ ಇದೆ ಅಂತಕ್ಕಂಥದ್ದನ್ನು ಕೇಳಲಾಗ್ತಾ ಇತ್ತು. ಹೀಗಾಗಿ ಯಡಿಯೂರಪ್ಪನವರಿಗೆ ಮತ್ತೊಮ್ಮೆ ಮೇಜರ್ ರೋಲನ್ನು ಕೊಡಬೇಕು ಅಂತಕ್ಕಂಥ ಕೂಗುಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರ ಮಧ್ಯೆ ಕೇಂದ್ರೀಯ ಪಾರ್ಲಿಮೆಂಟ್ರಿ ಬೋರ್ಡ್ ಮತ್ತು ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನವನ್ನು ಕೊಟ್ಟು BJP ಹೈಕಮಾಂಡ್ ಅವರನ್ನು ಗೌರವದಿಂದ ನೋಡಿಕೊಳ್ಳಲಾಗತ್ತೆ. ಮುಂದಿನ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಅವ್ರದ್ದೇ ಒಂದು ಸೇ ಇರುತ್ತೆ, ರೋಲ್ ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಶಾಂತ್, ಈ ಎರಡು ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿಯ ಪಾತ್ರ ಯಾವುದೇ ಪಕ್ಷದಲ್ಲಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋದಾಗಿ ಒಂದು ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೀವು ಅದರ ಜೊತೆಗೇನೆ ಇಸ್ ಇಟ್ ಅ ಡ್ಯಾಮೇಜ್ ಕಂಟ್ರೋಲ್? ನೋಡಿ, ಡ್ಯಾಮೇಜ್ ಕಂಟ್ರೋಲ್ ಅನ್ನೋಕ್ಕಿಂತ ಪ್ರಾಯಶಃ 2020 ನಾವೀಗ ಬರೀ ಕರ್ನಾಟಕದ ದೃಷ್ಟಿಯಿಂದ ವಿಶ್ಲೇಷಿಸೋದಾದರೆ 2023ರ ಒಟ್ಟಾರೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಯಡಿಯೂರಪ್ಪನವ್ರಿಗೆ ಒಂದು ರೋಲನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಅವರ ಹೆಸರು ಸೇರಿಸಿ ಮಾಡಲಾಗ್ತಾ ಇದೆ. ಹಿಂದೆಲ್ಲ ಈ ರೀತಿ ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ಪದಾಧಿಕಾರಿಗಳು ಅಲ್ಲದವರನ್ನು ಕೇಂದ್ರೀಯ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಇಟ್ಕೊಳ್ಳಾಗ್ತಾ ಇಲ್ಲ. ನೋಡಿ, ಪಾರ್ಲಿಮೆಂಟ್ರಿ ಬೋರ್ಡ್ ಏನು, ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದೆ, BJPಯಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ BJPಗೆ ಸಂಬಂಧಪಟ್ಟಂತೆ ಅತ್ಯುನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲೇ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಆಗಬೇಕಾಗತ್ತೆ. ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲೇ ಯಾರನ್ನಾದರೂ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದಾಗ ಅದನ್ನು ರ್ಯಾಟಿಫೈ ಮಾಡಬೇಕಾಗತ್ತೆ. ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲೇ BJPಯ ಎಲ್ಲ ನಿರ್ಣಯಗಳು ಅಂತಿಮ ಮುದ್ರೆ ಒತ್ತಕ್ಕಂಥದ್ದು BJPಯ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ. ಚುನಾವಣಾ ಸಮಿತಿಯನ್ನು ಕೂಡ ತೆಗೆದುಕೊಂಡಾಗ ಪಾರ್ಲಿಮೆಂಟ್ರಿ ಬೋರ್ಡ್ನ ಎಕ್ಸ್ಟೆಂಡೆಡ್ ವರ್ಷನ್ ಇರುತ್ತೆ,
ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರ ಜೊತೆಗೆ ಇನ್ನೂ ಕೆಲ ಸದಸ್ಯರನ್ನ ಚುನಾವಣಾ ಸಮಿತಿಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಅಂತಿಮವಾಗಿ ವಿಧಾನಸಭಾ ಚುನಾವಣೆಗಳಿರ್ಬೋದು, ಲೋಕಸಭಾ ಚುನಾವಣೆಗಳಿರ್ಬೋದು, ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಗಳ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡ್ತಕ್ಕಂಥ ಅಂತಿಮವಾಗಿರ್ತಕ್ಕಂಥ ಸಂಸ್ಥೆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಆಗಿರುತ್ತೆ. ಅದರ ನಂತರ BJPಯ ರಾಷ್ಟ್ರೀಯ ಅಧ್ಯಕ್ಷರು ಟಿಕೆಟನ್ನು ಹಂಚಿಕೆ ಮಾಡ್ತಾರೆ. ಆ ದೃಷ್ಟಿಯಿಂದ ಕರ್ನಾಟಕದಿಂದ ನೋಡೋದಾದರೆ ನೋಡಿ, ಈಗ ಕರ್ನಾಟಕದಲ್ಲಿ ಟಿಕೆಟ್ ಹಂಚಿಕೆ ಮಾಡಬೇಕಾದ್ರೆ ಆ ಸಭೆಗೆ ಹೋಗ್ತಾ ಇದ್ದವ್ರು ಯಾರ್ಯಾರು? ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆಗೆ ಪಕ್ಷದ ರಾಜ್ಯ ಅಧ್ಯಕ್ಷರು, ಕೆಲವೊಮ್ಮೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಆ ಸಭೆಗೆ ಕರೆಯಲಾಗುತ್ತೆ. ರಾಜ್ಯ BJP ಸಂಘಟನಾ ಕಾರ್ಯದರ್ಶಿ RSS ಇಂದ ಯಾರು ಬಂದಿರ್ತಾರೆ ಅವರನ್ನು ಆ ಸಭೆಗೆ ಕರೆಯಲಾಗುತ್ತೆ. ಯಡಿಯೂರಪ್ಪನವರು ಆ ಸಭೆಗೆ ಹೋಗ್ತಕ್ಕಂಥ ಒಂದು ಪ್ರಾವಿಧಾನ ಇರಲಿಲ್ಲ. ಈ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಚುನಾವಣಾ ಸಮಿತಿ ಸಭೆಯ ಸದಸ್ಯರನ್ನಾಗಿ ಮಾಡುವುದರ ಮೂಲಕ ಕರ್ನಾಟಕದ ದೃಷ್ಟಿಯಿಂದ ಅವರಿಗೊಂದು ರೋಲನ್ನು ಕೊಡಲಾಗಿದೆ. ಒಟ್ಟಾರೆ ದೇಶದ ದೃಷ್ಟಿಯಿಂದ ಕೂಡ ನೋಡಿದಾಗ ಯಡಿಯೂರಪ್ಪನವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸಿ ಹೇಳುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಭಾವನಾ, ಎಸ್, ಈಗಿನ ಕೆಲವೊಂದು ವಿವಾದಗಳು ಈಗ ಸರ್ಕಾರ ಬಹಳ ನಿಧಾನಗತಿಯಲ್ಲಿದೆ, ನಡೀತಾ ಇಲ್ಲ. ಮಾಧುಸ್ವಾಮಿ ಅವರೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ. ಇದೆಲ್ಲ ಈ ಹಿಂದೆಯೂ ಅಮಿತ್ ಶಾ ಬಂದು ಹೋದ್ರು ರಾಜ್ಯಕ್ಕೆ. ಒಟ್ಟಾರೆ ಈಗ ಮುಂದಿನ ಎಲೆಕ್ಷನ್, ಅದು ವಿಧಾನಸಭೆ ಆಗಿರಲಿ ಅಥವಾ ಲೋಕಸಭೆ ಆಗಿರಲಿ, ಈಗಲಿಂದ ಶುರು ಮಾಡ್ಕೊಳ್ಬೇಕು ಅನ್ನೋದು ಅರಿವಾಗಿದೆಯಾ? ಅಥವಾ BSY ಅವರನ್ನ ನಾವೇನಾದ್ರೂ ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಬಾರಿ ಎಲೆಕ್ಷನ್ ಕಷ್ಟ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿದ್ಯಾ? BSY ಅವರನ್ನ ಪರಿಗಣಿಸೋದಕ್ಕೆ ಇರೋ ಕಾರಣಗಳೇನು ಪ್ರಶಾಂತ್? ನೋಡಿ, ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ 2023ರ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಪಾತ್ರ ಇರೋಲ್ಲ ಅಂತಕ್ಕಂಥದ್ದನ್ನು ವಿಶ್ಲೇಷಿಸಲಾಗ್ತಾ ಇತ್ತು. ಆದರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳು, ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ಭುಗಿಲೆದ್ದ ಕಾರ್ಯಕರ್ತರ ಆಕ್ರೋಶ, ಸರ್ಕಾರದಲ್ಲಿರ್ತಕ್ಕಂಥ ಒಂದು ರೀತಿಯ ದ್ವಂದ್ವಗಳು, ಇದೆಲ್ಲದರ ನಂತರ ನೋಡಿ, ಅನೇಕ ಜಿಲ್ಲಾ ಜನೋತ್ಸವಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಬೊಮ್ಮಾಯಿ ಮತ್ತು ನಳಿನ್ ಕುಮಾರ್ ಕಟೀಲು ಜೊತೆಗೆ ಯಡಿಯೂರಪ್ಪನವರು ಕೂಡ ಇರ್ತಾರೆ ಅಂತಕ್ಕಂಥದ್ದನ್ನು ಪಾರ್ಟಿ ಅಧಿಕೃತವಾಗಿ ಹೇಳಿತ್ತು. ತಮ್ಮ ನೆನಪಿದ್ರೆ 2-3 ದಿನಗಳ ಹಿಂದೆ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿದ್ದರು. ಅವರನ್ನು ಸರ್ಕಾರ ವಿಶೇಷ ವಿಮಾನ ಕಳಿಸಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಜಾತ್ರೆ ಏನು ಹಮ್ಮಿಕೊಳ್ಳಲಾಗಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ, ಅದಕ್ಕೆ ವಿಶೇಷ ವಿಮಾನ ಕೊಟ್ಟು ಯಡಿಯೂರಪ್ಪನವರನ್ನು ಶಿವಮೊಗ್ಗದಿಂದ ಕರೆಸ್ಕೊಳ್ಳಲಾಗಿತ್ತು. ಈಗ ಯಡಿಯೂರಪ್ಪನವರು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಹಿಂದೊಮ್ಮೆ ಯಡಿಯೂರಪ್ಪನವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು. ಆದರೆ ಯಾವತ್ತಿಗೂ ಕೂಡ ಯಡಿಯೂರಪ್ಪನವರು ರಾಷ್ಟ್ರೀಯವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿರಲಿಲ್ಲ. ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ಕಡೆಗಣನೆ ಆಗ್ತಾ ಇದೆ. ಯಡಿಯೂರಪ್ಪನವರನ್ನು BJP ಬಳಸ್ತು, ಬಿಸಾಕ್ತು ಅಂತಕ್ಕಂಥ ವಿಪಕ್ಷದ ಆರೋಪಗಳೇನಿವೆ, ಒಂದು ರೀತಿ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪನವರನ್ನು ಬಳಸ್ಕೊಳ್ಳದೆ ಇರುವ ಬಗ್ಗೆ ಅಸಮಾಧಾನ ಏನಿದೆ, ಅದನ್ನು ಅಸೋಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJPಯ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ನೇರವಾಗಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಸ್ಥಾನ ಕೊಟ್ಟು, ಇಲ್ಲ ನಾವು ಅವರನ್ನು ಗೌರವದಿಂದ ನಡೆಸ್ಕೊಳ್ತಾ ಇದ್ದೀವಿ, ಹಿ ಹ್ಯಾಸ್ ಅ ಸೇ ಇನ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಈ ರೀತಿಯ ನೇಮಕದ ಮೂಲಕ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ ಭಾವನಾ, ಅನೇಕ ಬಾರಿ BJPಯ ಪಾರ್ಲಿಮೆಂಟರಿ ಬೋರ್ಡ್ನ ಪ್ರಶ್ನೆ ಬಂದಾಗ ಮೊದಲ ಬಾರಿ ಅನಿಸುತ್ತೆ ಈ ರೀತಿಯ ಮಾಜಿ ಮುಖ್ಯಮಂತ್ರಿಗಳನ್ನು ಕೇಂದ್ರೀಯ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ನಾನು ಆಗಲೇ ಹೇಳಿದಂತೆ ಯಡಿಯೂರಪ್ಪನವರು ಮತ್ತು ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ಸರ್ಬಾನಂದ್ ಸೋನ್ವಾಲ್ ಆ ಒಂದು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಆದರೆ ಹಿಂದೆ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ನಿತಿನ್ ಗಡ್ಕರಿ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಸ್ಥಾನ ಕೊಡಲಾಗಿಲ್ಲ. ಇದು ಪ್ರಾಯಶಃ ರಾಷ್ಟ್ರೀಯ BJPಯಲ್ಲಿರ್ತಕ್ಕಂಥ ಕೆಲ ದ್ವಂದ್ವಗಳನ್ನು ಸ್ಪಷ್ಟವಾಗಿ ಹೇಳುತ್ತೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಯಡಿಯೂರಪ್ಪನವರು ಒಂದು ಸರ್ಪ್ರೈಸ್ ಚಾಯ್ಸ್ ಅನಿಸುತ್ತೆ. ಬಹುಶಃ ಯಡಿಯೂರಪ್ಪನವರು ಕೂಡ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಸ್ಥಾನ ಪಡಿತೀನಿ ಅಂತಕ್ಕಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಪ್ರಾಯಶಃ ಮುಂದಿನ ಟಿಕೆಟ್ ಹಂಚಿಕೆಯಲ್ಲಿ ಬೊಮ್ಮಾಯಿ ಮತ್ತು ರಾಜ್ಯಾಧ್ಯಕ್ಷರು ಯಾರಿರ್ತಾರೆ ಅವರ ಜೊತೆಗೆ ಯಡಿಯೂರಪ್ಪನವರ ಮೇಜರ್ ಸೇ ಇರುತ್ತೆ. ಅವರನ್ನು ಗೌರವದಿಂದ ನಡೆಸ್ಕೊಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಅವರ ಕಡೆಗಣನೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಈ ಒಂದು ಅತ್ಯುನ್ನತ ಸಂಸ್ಥೆಯಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನ ಕಲ್ಪಿಸಿಕೊಡುವುದರ ಮೂಲಕ BJP ಆ ಒಂದು ಪ್ರಯತ್ನವನ್ನು ಪಟ್ಟಿದೆ. ಪ್ರಶಾಂತ್, BSY ನಂತರ ಯಾರು ರಾಜ್ಯದ ಮಾಸ್ ಲೀಡರ್ ಅನ್ನೋದಕ್ಕೆ ಬಹುಶಃ BJP ನಾಯಕರಲ್ಲೇ ಒಂದು ಉತ್ತರ ಇರಲಿಲ್ಲ.
ನಾವು ಸಾಮೂಹಿಕವಾಗಿ ಹೋಗ್ತೀವಿ ಅನ್ನೋ ಉತ್ತರ ಮಾತ್ರ ಅವರಿಂದ ಬರ್ತಾ ಇತ್ತು. ನೀವು ಹೇಳಿದ್ರೆ ಒಂದು ಸರ್ಪ್ರೈಸ್ ಚಾಯ್ಸ್ ಅಂತ. ಇಸ್ ಇಟ್ ಅ ಸರ್ಪ್ರೈಸ್ ಚಾಯ್ಸ್ ಅಥವಾ ಅನಿವಾರ್ಯವಾಗಿತ್ತ? ನೋಡಿ ಭಾವನಾ, ಯಡಿಯೂರಪ್ಪನವರು ಒಂದು ಮಟ್ಟಕ್ಕೆ 1983ರಲ್ಲಿ ಯಡಿಯೂರಪ್ಪನವರು ಮೊದಲ ಬಾರಿ ಶಾಸಕರಾಗಿದ್ದರು. ತದನಂತರ ಯಡಿಯೂರಪ್ಪನವರು ಅನೇಕ ಬಾರಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಆದರೆ ಯಾವತ್ತಿಗೂ ಕೂಡ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಒಂದು ಡೆಕೋರೇಟಿವ್ ಪೋಸ್ಟ್ನಲ್ಲಿ ಇದ್ದರು ಅನ್ನೋದು ಬಿಟ್ಟರೆ ರಾಷ್ಟ್ರೀಯ ರಾಜಕಾರಣವನ್ನು ನಿರ್ಧರಿಸ್ತಕ್ಕಂಥ ಯಾವುದೇ ಸಮಿತಿಯಲ್ಲಿ ಯಡಿಯೂರಪ್ಪನವರು ಇಲ್ಲಿಯವರೆಗೂ ಸಕ್ರಿಯವಾಗಿ ಇರಲಿಲ್ಲ. ಯಾಕಂದರೆ ಪಾರ್ಲಿಮೆಂಟ್ರಿ ಬೋರ್ಡ್ ಕೇವಲ ಕರ್ನಾಟಕದ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ, ಯಾವುದೇ ದೇಶದ BJPಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಯಡಿಯೂರಪ್ಪನವರು ಇರ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಅವರನ್ನು ಗೌರವದಿಂದ ನಡೆಸ್ಕೊಳ್ತೀವಿ ಅಂತಕ್ಕಂಥದ್ದು BJP ಹೇಳ್ತಾ ಇರ್ತಕ್ಕಂಥ ಬಗೆ. ನೋಡಿ ಭಾವನಾ, ಕರ್ನಾಟಕದ BJPಯ ಮಟ್ಟಿಗೆ ಯಡಿಯೂರಪ್ಪನವರು ಸ್ಟ್ರೆಂತು ಹೌದು, ವೀಕ್ನೆಸ್ಸು ಹೌದು. ಯಡಿಯೂರಪ್ಪನವರು ಒಬ್ಬ ಏಕೈಕ ಮಾಸ್ ಲೀಡರ್ BJP ಮಟ್ಟಕ್ಕೆ. ವೀಕ್ನೆಸ್ ದೃಷ್ಟಿಯಿಂದ ನೋಡಿದಾಗ ಯಡಿಯೂರಪ್ಪನವರು ಬಿಟ್ಟರೆ ಆ ಸ್ಥಾನವನ್ನು ತುಂಬತಕ್ಕಂಥ ಶಕ್ತಿ ಯಾರ ಬಳಿಯೂ ಇಲ್ಲ. ಹೀಗಾಗಿ 2023ರ ಚುನಾವಣೆಯಲ್ಲಿ ಯಡಿಯೂರಪ್ಪನವರಿಗೆ ಒಂದು ಮೇಜರ್ ರೋಲನ್ನು ಕೊಡ್ತಾ ಇದ್ದೀವಿ, ಅವರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರಾಗಿಸುವುದರ ಮೂಲಕ ಹೇಳುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಭಾವನಾ. ಎಸ್ ಪ್ರಶಾಂತ್, ಐಲ್ ಗೆಟ್ ಬ್ಯಾಕ್ ಟು ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.